ನಮಸ್ಕಾರ. ನನ್ನ ಹೆಸರು ವಸಂತ ಚೋಳ ಅಂತ. ಮೂಲತಃ ಬಂದು ಗುಳೇದಗುಡ್ಡ. ಸೊ ಈಗ ನಾವೊಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಒಂದು ವಿಡಿಯೋ ಮಾಡ್ತಾ ಇರೋದು. ಏನಪ್ಪ ಆರೋಗ್ಯದ ಬಗ್ಗೆ ಅಂತಂದ್ರೆ ಒಂದು ಅಯಸ್ಕಾಂತ ಚಿಕಿತ್ಸೆ ಅಂತ ಒಂದು ಪುರಾತನ ಕಾಲದ ಒಂದು ಚಿಕಿತ್ಸೆಯ ಬಗ್ಗೆ ನಾವು ಒಂದು ಮಾಹಿತಿ ಕೊಡಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಏನಪ್ಪ ಆರೋಗ್ಯದ ಬಗ್ಗೆ ಅಂತಂದ್ರೆ ಒಂದು ಟೀಮ್ ಒನ್ ಇಂಡಿಯಾ ಅಂತ ಒಂದು ಆರ್ಗನೈಸೇಷನ್ ಮುಖಾಂತರ ಸೊ ನಾವು ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದೀವಿ, ಆರೋಗ್ಯದಲ್ಲೇ ಜೀವನ ಅಂತ. ಸೊ ಅದ್ರ ಮೂಲಕ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಸಂಕ್ಷಿಪ್ತವಾಗಿ ಹೇಳ್ತೀನಿ, ಒಂದು 5 ರಿಂದ 10 ನಿಮಿಷದ ಒಳಗಡೆ. ದಯಮಾಡಿ ಇದನ್ನ ಎಲ್ಲರೂ ಕೇಳಿ, ಯಾಕಂದ್ರೆ ನಮಗೆ ಇಷ್ಟು ದಿವಸ ಗೊತ್ತಿರೋದು ರೂಟ್ ಕಾಸ್ ಬೇರೆ ಇದೆ, ನಾ ಹೇಳ್ತಾ ಇರೋ ರೂಟ್ ಕಾಸ್ ಬೇರೆ ಇದೆ. ಎಲ್ಲರಿಗೂ ಗೊತ್ತಿರೋಂಗೆ ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್ ಅಂತ ಎಲ್ಲರ ಗಮನನೂ ಇದೆ. ಬಟ್ ಆಕ್ಸಿಜನ್ಗಿಂತ ಲಕ್ಷ ಪಟ್ಟು ಇದು ಅತಿ ಮುಖ್ಯ ಇದೆ. ಸ್ಟಾರ್ಟಿಂಗ್ ಹೇಳಿದೀನಿ, ಅತಿ ಮುಖ್ಯ ಇದೆ. ದಯಮಾಡಿ ಎಂಡ್ ಆಗತ್ತಾನೆ ಎಲ್ಲರೂ ದಯಮಾಡಿ ಇದನ್ನ ನೋಡಿ. ಓಕೆ, ಅಯಸ್ಕಾಂತ ಚಿಕಿತ್ಸೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಯಸ್ಕಾಂತ ಶಕ್ತಿ. ಈ ಶಕ್ತಿ ಇಲ್ಲ ಅಂದ್ರೆ ನಾವು 1 ಸೆಕೆಂಡ್ ಬದುಕಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದು ಹೇಗಪ್ಪ, ಈ ಶಕ್ತಿ ಹೇಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ, ಭೂಮಿ ಒಂದು ವೃತ್ತಾಕಾರದಲ್ಲಿದೆ. ಭೂಮಿಯ ಗರ್ಭಪಾತದಲ್ಲಿ ಅಂತ ಬಂದಾಗ ಒಂದು 5,000 ಕಿಲೋಮೀಟರ್ ಅಡಿಯಲ್ಲಿ, ಅಂದ್ರೆ ಒಂದು 5,000 ಕಿಲೋಮೀಟರ್ ಡೆಪ್ತ್ ಅಲ್ಲಿ ಔಟರ್ ಕೋರ್ ಅಂತ ಒಂದು ಭಾಗ ಬರುತ್ತೆ, ಹೊರಪದರು ಅಂತ ಸೈನ್ಸ್ ಅಲ್ಲಿ ಹೇಳ್ತಾರೆ. ಈ ಹೊರಪದರಲ್ಲಿ ಒಂದು ಲೋಹದ ಸಮುದ್ರ ಇದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಲೋಹದ ಸಮುದ್ರ ಅಂತ ನಾವೆಲ್ಲ ಕೇಳಿದೀವಿ. ಲಾವಾರಸ ಅಂತ ಒಂದು ಸಮುದ್ರ ಇದೆ. ಇದು ಒಂದು 5 ರಿಂದ 8,000 ಟೆಂಪರೇಚರ್ ಅಲ್ಲಿ ಇರುತ್ತೆ ಅಪ್ರಾಕ್ಸಿಮೇಟ್ ಅಂತ ಹೇಳ್ತಾರೆ. ಇದು ಉಷ್ಣತೆ ಒಂದು. ಸೊ ಭೂಮಿ ಪ್ರತಿ ಅವರು ನಿಮಗೆ 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುತ್ತುತ್ತೆ ಅಂತ ಹೇಳ್ತಾರೆ. ಭೂಮಿ ಸುತ್ತುವಾಗ ಏನಾಗುತ್ತೆ, ಈ ಒಳಗಡೆ ಈ ಲಾವಾರಸ ಸಮುದ್ರನು ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ನಿಂತ್ಕೊಂಡಿದ್ದೀನಿ, ಈಗ ನಾವೊಂದು ರೌಂಡ್ ಹೊಡೆದ್ರೆ ನನ್ನ ಜೇಬಲ್ಲಿರೋ ಮೊಬೈಲು, ಪರ್ಸು ಎಲ್ಲ ತಿರುಗುತ್ತಲ್ಲ, ಆ ತರ ಈ ಸಮುದ್ರನು ತಿರುಗುವಾಗ ಇಲ್ಲಿ ಒಂದು ಬಲವಾದ ಘರ್ಷಣೆ ಆಗುತ್ತೆ. ಆ ಘರ್ಷಣೆಯಿಂದ ಇಲ್ಲಿ ವಿದ್ಯುತ್ ಅಲೆಗಳು ಉತ್ಪತ್ತಿ ಆಗುತ್ತೆ, ಅಂದ್ರೆ ಕರೆಂಟ್ ತರಂಗ, ವಿದ್ಯುತ್ ತರಂಗಗಳು ಉತ್ಪತ್ತಿ ಆಗುತ್ತೆ. ಈ ತರಂಗಗಳು ಭೂಮಿ ಮೇಲ್ಗಡೆ ಬರೋದ್ರೊಳಗೆ ಏನಾಗುತ್ತೆ, ನಿಮಗೆ ಅಯಸ್ಕಾಂತ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಇದು ನಾರ್ತ್ ಇಂದ ಸೌತ್ಗೆ ಪ್ರಯಾಣ ಮಾಡುತ್ತೆ ಅಂತ ಹೇಳ್ತಾರೆ. ಈ ಘರ್ಷಣೆಯಲ್ಲಿ 2 ಶಕ್ತಿ ಉತ್ಪತ್ತಿ ಆಗುತ್ತೆ. ಒಂದು ಅಯಸ್ಕಾಂತ ಶಕ್ತಿ ಅಂತ ಹೇಳ್ತಾರೆ, ಇನ್ನೊಂದು ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತಾರೆ. ಇವೆರಡು ನಾವು ಬುಕ್ಕಲ್ಲೆಲ್ಲ ಓದಿದೀವಿ, ಏನು ಸೊಸೈಟಿಲೆಲ್ಲ ಇದೆ. ಅವಾಗ ವಿಜ್ಞಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಅಯಸ್ಕಾಂತ ಶಕ್ತಿ ಮತ್ತೆ ಗುರುತ್ವಾಕರ್ಷಣ ಶಕ್ತಿ ಇರೋದಕ್ಕೇನೆ ಭೂಮಿ ಮೇಲೆ ಜೀವರಾಶಿಗಳು ಇರೋದು. ಅದು ನಾವೆಲ್ಲ ಓದಿದೀವಿ. ಅದಕ್ಕೇನು ನಾವು ಒಂದು ಪ್ರೂಫ್ ಬೇಕು ಅಂತಂದ್ರೆ ಏನು ನೆಸೆಸಿಟಿ ಇಲ್ಲ. ಈ ವಿಜ್ಞಾನಿಗಳು ಏನ್ ಹೇಳ್ತಾ ಇರೋದು ಇನ್ನೊಂದು ಭಾಗ ಅಂದ್ರೆ, ಅಯಸ್ಕಾಂತ ಶಕ್ತಿಯಿಂದಲೇ, ಈ ಮ್ಯಾಗ್ನೆಟಿಕ್ ಫೋರ್ಸ್ ಇಂದಲೇ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದು ಅಂತ ಹೇಳ್ತಾ ಇರೋದು. ಬ್ಲಡ್ ಸರ್ಕ್ಯುಲೇಷನ್ ಮೂಲ ಕಾರಣ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್. ಈ ಫೋರ್ಸ್ ಇಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಅಂಗಾಂಗಗಳಿಗೆ ಮೂಲ ರಕ್ತ ಸಂಚಾರ ಆಗಲ್ಲ. ಆ ರಕ್ತ ಸಂಚಾರ ಆಗಲಿಲ್ಲ ಅಂದ್ರೆ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳ ವರ್ಕು ನಡೆಯಲ್ಲ. ಅವಾಗ ಎಲ್ಲಾ ಅಂಗಗಳು ತಮ್ಮ ಕಾರ್ಯ ಸ್ಟಾಪ್ ಆಯ್ತು ಅಂದ್ರೆ ನಮ್ಮ ದೇಹ ಏನಾಗುತ್ತೆ, ಬಾಡಿ ಡೆಡ್ ಆಗುತ್ತೆ. ದೇಹ ಪೂರ್ತಿ ಏನಾಗುತ್ತೆ, ಜೀವ ಕಳ್ಕೊಳ್ಳುತ್ತೆ. ಓಕೆ, ಇದು ಅಷ್ಟು ಅತಿ ಮುಖ್ಯ ಇದೆ. ಈ ಸೆಕೆಂಡ್ ಏನಾರ ಇಲ್ಲ ಅಂತಂದ್ರೆ, ಈಗ ಒಂದು ಕರೆಂಟ್ ಇದ್ದಾಗ, ಕರೆಂಟ್ ಹೋಯ್ತು ಒಂದು ಬಲ್ಬ್ ಹೆಂಗ್ ಆಫ್ ಆಗುತ್ತಲ್ಲ, ಆ ತರ ನಮ್ಮ ದೇಹದಲ್ಲಿ ಬಾಡಿ ಆಫ್ ಆಗ್ಬಿಡುತ್ತೆ. ಓಕೆ, ಇದು ಒಂದು ನೈಜ ಉದಾಹರಣೆ ಹೇಳ್ಬೇಕಾದ್ರೆ, ಈಗ ನಾವೇನು ಸ್ಪೇಸ್ ಅಂತ ಹೇಳ್ತೀವಿ ಚಂದ್ರಲೋಕದಲ್ಲಿ, ಆ ಚಂದ್ರಲೋಕದಲ್ಲಿ ನೋಡಿ ಒಂದು ಜೀವರಾಶಿನೂ ಇಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ ಇವೆರಡು ಶಕ್ತಿಯಾಗಿ ಇಲ್ಲ. ಇವೆರಡು ಆ ಶಕ್ತಿ ಇಲ್ಲದಕ್ಕೆ ಒಂದು ಜೀವರಾಶಿನೂ ಇಲ್ಲ, ನರಪಿಳೆನೂ ಇಲ್ಲ. ಅದೆಲ್ಲ ನಾವು ನ್ಯೂಸ್ ಅಲ್ಲೆಲ್ಲ ನೋಡಿದೀವಿ, ಒಂದು ಅಧ್ಯಯನದಲ್ಲ ನೋಡಿದೀವಿ, ಒಂದು ನರಪಿಳೆ ಸತ ಇಲ್ಲ ಅಂತ. ಸೊ ಈಗ ಅಲ್ಲಿ ಒಂದು ನಾಸಾದಿಂದ ಒಂದು ವಿಜ್ಞಾನಿಗಳು ಒಂದು ಸೂಟ್, ಒಂದು ಸ್ಪೇಸ್ ಸೂಟ್ ಅಂತ ಹೇಳ್ತಾರೆ, ಅದನ್ನು ವೇರ್ ಮಾಡಿ ಅಧ್ಯಯನಕ್ಕಂತ ಹೋಗಿದ್ದಾರೆ. ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ. ಅದು ಒಂದು ವೈಟ್ ಕಲರ್ ಹೆಲ್ಮೆಟ್ ಇರುತ್ತೆ, ಒಂದು ವೈಟ್ ಕಲರ್ ಜಾಕೆಟ್ ಇರುತ್ತೆ. ಅದೇ ಯಾಕೆ ಹಾಕೊಂಡು ಹೋಗ್ತಾರೆ ಅಂತಂದ್ರೆ, ಒಂದು ಕಾಂತೀಯ ವಲಯ ದಾಟಿ ಹೋಗ್ತಾರೆ ಅಂತಂದ್ರೆ, ಇಂತಿಷ್ಟು ಕಿಲೋಮೀಟರ್, ಒಂದು 1000 ಕಿಲೋಮೀಟರ್ ಮೇಲೆ ಹೋದ್ರೆ ಈ ಫೋರ್ಸ್ ಎರಡು ಇರಲ್ಲ, ಮೈನಸ್ ಅಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಆ ಫೋರ್ಸ್ ಇಲ್ಲ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗಲ್ಲ, ಅವಾಗ ನಾವು ಬದುಕಕ್ಕೆ ಆಗಲ್ಲ. ಅದಕ್ಕೆ ಅವ್ರು ರೀಪ್ಲೇಸ್ಮೆಂಟ್ ಆಗಿ ಒಂದು ಹೈ ಇಂಟೆನ್ಸಿಟಿ ಬಯೋ ಮ್ಯಾಗ್ನೆಟ್ ಅದರಲ್ಲಿ ಅಳವಡಿಕೆ ಮಾಡಿರ್ತಾರೆ ಸೂಟ್ ಅಲ್ಲಿ. ಅದನ್ನ ಒಂದು ಶೂಸ್ ಹತ್ತ ನಿಮ್ಗೆ ಮ್ಯಾಗ್ನೆಟ್ ಅದಿರುತ್ತೆ, ಅದನ್ನ ಒಂದು ಬಳಕೆ ಮಾಡ್ಕೊಂಡು ಹೋಗಿ ಅದನ್ನ ಮತ್ತೆ ಅಧ್ಯಯನ ಮಾಡಿ ಮತ್ತೆ ವಾಪಸ್ ಬರ್ತದೆ. ಇದು ಒಂದು ನೈಜ ಉದಾಹರಣೆ. ಓಕೆ, ಇದು ನಿಮಗೆ ಅರ್ಥ ಮಾಡಿಸಿರೋದು ಏನಪ್ಪಾ ಅಂದ್ರೆ, ಈ ಶಕ್ತಿಯಿಂದಲೇ ರಕ್ತ ಸಂಚಾರ ಆಗೋದು.
ಒಂದು ನೈಜ ಉದಾಹರಣೆ ನಾವು ಚಂದ್ರಲೋಕದ ಕೊಟ್ಟೆ ನಾನು. ಈಗ ನಮ್ಮ ದೇಹ ಒಂದು ರಚನೆ ಆಗಿರೋದು, ಒಂದು ಜನ್ಮ ಆಗಿರೋದು, ಜನ್ಮಕ್ಕೆ ಕಾರಣಕರ್ತರು ತಂದೆ ಆಗಿರ್ತಾರೆ. ಬಟ್ ಜನ್ಮ ಆದ್ಮೇಲೆ ಜೀವನ ನಡೀತಾ ಇರೋದು 5 ಪಂಚಭೂತ ಶಕ್ತಿಗಳ ದಯೆಯಿಂದ. ಅದು ಯಾವ್ದಪ್ಪ 5 ಪಂಚಭೂತ ಶಕ್ತಿಗಳು ಅಂದ್ರೆ, 1 ನೀರು, 2 ಗಾಳಿ, 3 ಅಗ್ನಿ, 4 ಸೂರ್ಯ, 5 ಭೂಮಿ. ಈ 5 ಪಂಚಭೂತ ಶಕ್ತಿಗಳ ಸಮ್ಮಿಲನದಿಂದ ನಮ್ಮ ದೇಹ ರೆಡಿ ಇದೆ. ಈಗ ಎಲ್ಲರ ಮನೆಯಲ್ಲೂ ರೋಗ ಬರ್ತಾ ಇರೋದು ಮೂಲ ಕಾರಣ ಈ 5 ಹಾಳಾಗಿಕ್ಕೆ ನಮ್ಮ ದೇಹ ಹಾಳಾಗ್ತಾ ಇರೋದು. ಯಾಕಂದ್ರೆ ನಮ್ಮ ದೇಹ ರೆಡಿ ಇರೋದೇ 5 ಪಂಚಭೂತ ಶಕ್ತಿಯಿಂದ. 50 ವರ್ಷದಿಂದ 5 ಚೆನ್ನಾಗಿದ್ದು, ಅವಾಗೆಲ್ಲ ನಮ್ಮ ಹಿರಿಯರೆಲ್ಲ ಆರೋಗ್ಯವಾಗಿದ್ರು, ಯಾವುದೇ ರೋಗದಿಂದ ಬಳಲಿಲ್ಲ. ಈಗ ನಾವೆಲ್ಲ ರೋಗದಿಂದ, ಪ್ರತಿಯೊಬ್ಬರ ಮನೆಯಲ್ಲಿ ರೋಗ ಅನ್ನೋದು ಏನ್ ತಾಂಡವಾಡ್ತಾ ಇದೆ, ಎಲ್ಲ ಮೂಲ ಕಾರಣ ಇದೆ. ಇವು 5 ಹಾಳಾಗಿದ್ದಕ್ಕೆ ನಮ್ಮ ದೇಹ ಹಾಳಾಗ್ತಾ ಇರೋದು. ಸೊ ಈಗ ಈ 5ರಲ್ಲಿ ನೋಡಿ, ಗಮನ ಕೊಡಿ, ಇವು 5 ಏನ್ ಪಂಚಭೂತ ಶಕ್ತಿಗಳಿದಾವಲ್ಲ, 5 ಅತಿ ಮುಖ್ಯ ಇದೆ. ಇವು 5ರಲ್ಲೂ ಅತಿ ಮುಖ್ಯ ಬರ್ತಾ ಇರೋದು ಭೂಮಿ ಪಾತ್ರ. ಇವಾಗ ನೀರಂತ ಬಂದ್ರೆ ಇದೆಲ್ಲ ವಿಜ್ಞಾನಿಗಳು ಹೇಳಿರೋದು. ಮತ್ತೆ ನಾವು ಯಾರೋ ಒಂದು ಕಂಪನಿಯವರು ಬುಕ್ ಬರ್ತಿರೋದೇನು ಓದಿಲ್ಲ. ಸೊ ಇದು 5 ವಿಜ್ಞಾನಿಗಳ ಒಂದು ಏನಪ್ಪ ಹೇಳಿಕೆ ಮೇಲೆ ನಾನು ನಿಮಗೆ ಮನದಟ್ಟಣೆ ಮಾಡ್ತಾ ಇರೋದು. ನೀರಂತ ಬಂದ್ರೆ, ನೀರು ನಾವು ಎಲ್ಲ ನೋಡಿದೀವಿ, ಬಟ್ ನೀರಲ್ಲಿ ಒಂದು ಏನೋ ಅಂಶ ಇದೆ. ಈಗ ಅದರಲ್ಲಿ ಏನೋ ಒಂದು ಸೈನ್ಸ್ H2 ಅಂತ ಏನಿದೆ ಅಲ್ಲ, ಆ ಶಕ್ತಿ ನಾವು ಯಾರು ನೋಡಿಲ್ಲ. ನೀರಲ್ಲಿ ಆಮ್ಲಜನಕ, ಜಲಜನಕ ಇದೆ, ನಾವ್ ಯಾರು ನೋಡಿಲ್ಲ. ಬಟ್ ವಿಜ್ಞಾನಿಗಳು ಹೇಳಿದ್ದಾರೆ ಆ ಶಕ್ತಿ ಇದೆ ಅಂತ ನಂಬಿದೀವಿ, ಪ್ರಶ್ನೆ ಯಾರು ಮಾಡಿಲ್ಲ. ಅದೇ ತರ ಗಾಳಿ ಅಂತ ಬಂದ್ರೆ, ಇಲ್ಲೆಲ್ಲ ಗಾಳಿ, ವಾತಾವರಣದಲ್ಲೆಲ್ಲ ಗಾಳಿ ಇದೆ, ಆಕ್ಸಿಜನ್, ಬಟ್ ಯಾರು ನೋಡಿಲ್ಲ. ವಿಜ್ಞಾನಿಗಳು ಹೇಳಿದ್ದಾರೆ ಅದರಿಂದನೇ ನಾವು ಉಸಿರಾಡ್ತಾ ಇರೋದು ಅಂತ. ಸೊ ನಂಬಿದ್ವಿ, ನಾವು ಯಾರು ಪ್ರಶ್ನೆ ಮಾಡಿಲ್ಲ. ಅದೇ ತರ ಅಗ್ನಿ ಅಂತ ಬಂದ್ರೆ ಆಹಾರ ಬರುತ್ತೆ, ಆಹಾರದಲ್ಲಿ ಪೋಷಕಾಂಶಗಳು ಇದೆ ಅಂತ ಹೇಳ್ತಾರೆ, ಪ್ರಶ್ನೆ ಯಾರು ಮಾಡಿಲ್ಲ, ನಾವ್ ಯಾರು ನೋಡಿಲ್ಲ, ಪ್ರಶ್ನೆ ಮಾಡಿಲ್ಲ, ವಿಜ್ಞಾನಿಗಳು ಹೇಳಿದ್ದಾರೆ. ಅದೇ ತರ ಸೂರ್ಯದಿಂದ ಅಂತ ವಿಷಯ ಬಂದ್ರೆ, ಒಂದು ಡಿ ವಿಟಮಿನ್ಸ್ ಅಂತ ಏನು ಸೂರ್ಯನ ಬೆಳಕಿನ ಕಿರಣದಿಂದ ನಮ್ಗೆ ಏನ್ ಸಿಗುತ್ತಲ್ಲ, ಅದು ನಮ್ಮ ದೇಹಕ್ಕೆ ಅತಿ ಮುಖ್ಯ ಇರುತ್ತೆ. ಮತ್ತೆ ಫಾರ್ ಇನ್ಫ್ರಾಕಿರಣ ನಮ್ಮ ದೇಹದಲ್ಲಿ ಹ್ಯೂಮಿಡಿಟಿ ಪವರ್ಗೆ ಅತಿ ಮುಖ್ಯ ಇರುತ್ತೆ ಅಂತ ಹೇಳ್ತಾರೆ. ಅದೇ ತರ ಭೂಮಿ ಅಂತ ಬಂದ್ರೆ, ಈ ಭೂಮಿಯ ಮ್ಯಾಗ್ನೆಟಿಕ್ ಎನರ್ಜಿಯಿಂದಲೇ ನಮ್ಮ ದೇಹದ ರಕ್ತ ಸಂಚಾರ ಆಗ್ತಾ ಇರೋದು ಅಂತ ಹೇಳ್ತಾ ಇರೋದು. ಇದು ವಿಜ್ಞಾನಿಗಳೇ ಹೇಳಿದ್ರೆ ಇಲ್ಲೆಲ್ಲ ಇದೆ, ಬಟ್ ನಾವ್ ಯಾರು ನೋಡಿಲ್ಲ, ಪ್ರಶ್ನೆ ಮಾಡಿಲ್ಲ, ಬಟ್ ನಂಬೇಕಾಗತ್ತೆ. ಬಟ್ ಇದು ಈಗ ಮೇನ್ ನಾ ಏನ್ ಹೇಳ್ತಾ ಇರೋದು, ಪಂಚಭೂತ ಶಕ್ತಿಯಲ್ಲಿರೋದು ಈ ಭೂಮಿ ಪಾತ್ರದ ಬಗ್ಗೆ ನಾನು ನಿಮಗೆ ಈ ಸಾರಾಂಶ ಹೇಳ್ತಾ ಇರೋದು. ಮ್ಯಾಗ್ನೆಟಿಕ್ ಎನರ್ಜಿ ಅಂದ್ರೆ ಅಯಸ್ಕಾಂತ ಶಕ್ತಿ ಅಂತ. ಓಕೆ, ಈಗ ನೀರಿಲ್ಲದೆ, ಮತ್ತೆ ಅಗ್ನಿ ಅಂದ್ರೆ ಆಹಾರ ಇಲ್ಲದೆ, ಸೂರ್ಯ ಇಲ್ಲದೆ ಒಂದು 5 ದಿವಸ ಇಲ್ಲ ಒಂದು ವಾರ ಇಲ್ಲ ಅಂತ ಅನ್ಕೊಂಡ್ರು ಜೀವ ಏನಾಗಲ್ಲ, ಬದುಕಿರ್ಬೋದು. ಬಟ್ ಈ ಗಾಳಿ ಇಲ್ಲ ಅಂದ್ರೆ, ಆಕ್ಸಿಜನ್ ಇಲ್ಲ ಅಂತಂದ್ರೆ 2 ನಿಮಿಷ ನಾವು ಬದುಕಕ್ಕಾಗಲ್ಲ. ಬಟ್ 2 ನಿಮಿಷ ನಮ್ಗೆ ಆಕ್ಸಿಜನ್ ಟೈಮರ್ ಕೊಡ್ತಾ ಇದೆ. ಇದು ಎಲ್ಲದಕ್ಕಿಂತ ಅತಿ ಮುಖ್ಯ ಬರ್ತಾ ಇರೋದು ಭೂಮಿ. ಈ ಮ್ಯಾಗ್ನೆಟಿಕ್ ಎನರ್ಜಿ 1 ಸೆಕೆಂಡ್ ಇಲ್ಲ ಅಂತಂದ್ರು ನಾವ್ ಯಾರು ಬದುಕಕ್ಕಾಗಲ್ಲ. ರೀಸನ್ ಏನಪ್ಪಾ, ನಮ್ಮ ದೇಹದಲ್ಲಿ ರಕ್ತ ಸಂಚಲನೆ ಆಗಲಿಲ್ಲ ಅಂದ್ರೆ, ನಮ್ಮ ದೇಹದ ಹಾರ್ಟ್ ಆಗ್ಲಿ, ಬ್ರೇನ್ ಆಗ್ಲಿ, ಲಿವರ್ ಆಗ್ಲಿ, ಕಿಡ್ನಿಯಲ್ಲಿ ಯಾವ ಅಂಗಾಂಗಗಳು ವರ್ಕ್ ಆಗೋದಿಲ್ಲ. ಅವಾಗ ನಮ್ಮ ದೇಹ ಜೀವ ಕಳ್ಕೊಳ್ಳುತ್ತೆ. ಓಕೆ, ಈಗ ನಾವು ಮಾತಾಡ್ತಾ ಇರೋದು ಇದು ಈಗ ಸಿಗ್ತಾ ಇದೆ, ಬಟ್ ನಿಯಮದ ಪ್ರಕಾರ ಸಿಗ್ತಾ ಇಲ್ಲ. ಅದು ಹೇಗೆ ಸಿಗ್ತಾ ಇಲ್ಲ ಅನ್ನೋದು ನಾನು ಒಂದು ಸಾರಾಂಶ ನಿಮ್ಗೆ ವಿಜ್ಞಾನದ ಪ್ರಕಾರ ಹೇಳ್ತೀನಿ. ಈಗ ನಾನು ಮಾತಾಡ್ತಾ ಇದ್ದು ಭೂಮಿ ಬಗ್ಗೆ. ಭೂಮಿ ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿ. ಓಕೆ, ಈಗ ನಮ್ಮ ವಿಜ್ಞಾನದಲ್ಲಿ ದೇಹ ರಚನೆ ಅಂತ ಬಂದಾಗ, ನಮ್ಮ ದೇಹ ರಚನೆ ಇರೋದು ಸೆಲ್ಸ್ ಇಂದ. ಸೆಲ್ಸ್ ಅಂದ್ರೆ ನಿಮ್ಗೆ ಜೀವಕೋಶಗಳು ಅಂತ ಹೇಳ್ತಾರೆ. ಸೆಲ್ಸ್ ಇಂದ ನಿಮ್ಗೆ ಏನ್ ರೆಡಿ ಆಗುತ್ತೆ, ಟಿಶ್ಯೂ ರೆಡಿ ಆಗುತ್ತೆ, ಅಂಗಾಂಶ ಅಂತ ಹೇಳ್ತಾರೆ. ಸೆಲ್ಸ್ ಇಂದ ಅಂಗಾಂಶ ರೆಡಿ ಆಗುತ್ತೆ, ಅಂಗಾಂಶದಿಂದ ಏನಾಗುತ್ತೆ, ಆರ್ಗನ್ಸ್ ಪಾರ್ಟ್ಸ್ ರೆಡಿ ಆಗುತ್ತೆ, ಅಂಗಾಂಗಗಳು. ಆರ್ಗನ್ಸ್ ಇಂದ ಏನಾಗುತ್ತೆ, ಸಿಸ್ಟಮ್ ರೆಡಿ ಆಗುತ್ತೆ, ಸಿಸ್ಟಮ್ ಇಂದ ಬಾಡಿ. ಇದು ನಮ್ಮ ದೇಹದ ರಚನೆ ವಿಜ್ಞಾನದಲ್ಲಿ. ಓಕೆ, ಈಗ ಸೆಲ್ಸ್ ಮುಖ್ಯ ಪಾತ್ರ ವಹಿಸ್ತಾ ಇರೋದು ಸೆಲ್ಸ್. ಜೀವಕೋಶಗಳು, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಅಂತ ಏನ್ ಹೇಳ್ತೀವಲ್ಲ, ಇದರಿಂದನೇ ನಮ್ಮ ದೇಹದಲ್ಲಿ ಟಿಶ್ಯೂ ರೆಡಿ ಆಗೋದು, ಆರ್ಗನ್ಸ್, ಸಿಸ್ಟಮ್, ಬಾಡಿ. ಈ ಮುಖಾಂತರ ನಮ್ಮ ದೇಹ ರಚನೆ ಇರುತ್ತೆ. ಇಲ್ಲಿ ಸೆಲ್ಸ್ ಚೆನ್ನಾಗಿದ್ರೆ ನಮ್ಮ ದೇಹದ ಆರ್ಗನ್ಸ್ ಪಾರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ದೇಹ ಚೆನ್ನಾಗಿರುತ್ತೆ. ಇದು ಹಾಳಾಯ್ತು ಅಂತಂದ್ರೆ ನಮ್ಮ ದೇಹದ ಅಂಗಾಂಗಗಳು ಒಂದೊಂದೇ ಫೇಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾರ್ಟ್ ಫೇಲು, ಕಿಡ್ನಿ ಫೇಲು, ಲಿವರ್ ಫೇಲು, ಪ್ಯಾಂಕ್ರೇಸ್, ತುಂಬಾ ನಮ್ಮ ದೇಹದಲ್ಲಿ 78 ಅಂಗಾಂಗಗಳಿದ್ದಾವೆ. 78 ಅಂಗಗಳು ಎಲ್ಲೆಲ್ಲಿ ಈ ಸೆಲ್ಸ್ಗಳು ಡೆಡ್ ಆಗ್ತವೆ, ಅಲ್ಲಿ ಆರ್ಗನ್ಸ್ ಪಾರ್ಟ್ಸ್ಗಳು ಫೇಲ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಫೇಲ್ ಆದ್ರೆ ಆಟೋಮೆಟಿಕಲಿ ದೇಹ ಹಾಳಾಗುತ್ತೆ. ಓಕೆ, ಈಗ ಅತಿ ಮುಖ್ಯ ಬಂದು ನಿಮಗೆ ಸೆಲ್ಸ್. ನಮ್ಮ ದೇಹದಲ್ಲಿ ಸೆಲ್ಸ್ ಅಂತ ವಿಚಾರ ಬಂದ್ರೆ ಒಂದು 37.2 ಟ್ರಿಲಿಯನ್ಸ್ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. 1 ಟ್ರಿಲಿಯನ್ಸ್ ಅಂದ್ರೆ 1 ಲಕ್ಷ ಕೋಟಿ. ನಮ್ಮ ದೇಹದಲ್ಲಿ ಒಂದು 37.2 ಲಕ್ಷ ಕೋಟಿ ಜೀವಗಣದಿಂದ ನಮ್ಮ ದೇಹ ರಚನೆ ಇದೆ. ಅದು ಪ್ರತಿ ನಿಮಿಷನು ನಮ್ಮ ದೇಹದಲ್ಲಿ ಏನ್ ಸೆಲ್ಸ್ ಇದೆ, ಪ್ರತಿ ನಿಮಿಷನು ಕೋಟ್ಯಾಂತರ ಸೆಲ್ಸ್ಗಳು ಸಾಯುತ್ತೆ, ಹುಟ್ಟುತ್ತೆ, ರೊಟೇಷನ್ ಇರುತ್ತೆ, ನಮ್ಮ ಕಣ್ಣಿಗೆ ಯಾವ ಕಾಣಲ್ಲ.
ಈ ನಿಸರ್ಗದ ಶಕ್ತಿನ ಹಂಗೆ ನಮ್ಮ ಕಣ್ಣಿಗೆ ಯಾವ ಕಾಣಲ್ಲ, ಬಟ್ ನಮ್ಮ ದೇಹಕ್ಕೆ ಅತಿ ಮುಖ್ಯ ಇರುತ್ತೆ. ನಾವು ಅದ್ರ ಬಗ್ಗೆ ಕಾಳಜಿ ಯಾರು ಮಾಡಲ್ಲ. ಈಗ ಸೇಲ್ಸ್ಗಳೆಲ್ಲ ತುಂಬಾ ಡೆಡ್ ಆಗ್ತದೆ, ಎಷ್ಟು ಡೆಡ್ ಆಗುತ್ತೆ ಅಷ್ಟು ಹುಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾ ಏನ್ ಹೇಳ್ತೀನಿ, ಪ್ರತಿ ನಿಮಿಷನೂ ಕೋಟಿ ಸಾಯತ್ತೆ ಹುಟ್ಟುತ್ತೆ ಅಂತ ಏನ್ ಹೇಳ್ತಿರಲ್ಲ, ಈ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ. ಡೆತ್ ಸೆಲ್ಸ್, ಬರ್ತ್ ಸೆಲ್ಸ್. ಒಂದು 10 ವರ್ಷದ ಮಕ್ಕಳು ತಗೊಳ್ಳಿ, ಒಂದು 60 ಸೆಲ್ಸ್ ಡೆಡ್ ಆದ್ರೆ 100 ಹುಟ್ಟುತ್ತಂತೆ ಮಕ್ಕಳಿಗೆ. ಅಂದ್ರೆ ಮಕ್ಕಳಿಗೆ ಯಾಕೆ ಸಾಯದ್ ಕಡಿಮೆ ಹುಟ್ಟದ್ ಜಾಸ್ತಿ ಅಂದ್ರೆ, ಮಕ್ಕಳಿಗೆ ಬೆಳವಣಿಗೆ ಏಜ್ ಇರೋದ್ರಿಂದ ಮತ್ತೆ ಅವರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಸಾಯದ್ ಕಡಿಮೆ ಹುಟ್ಟದ್ ಜಾಸ್ತಿ ಅವರಿಗೆ. ಅದೇ ಯಂಗ್ ಏಜ್ ಇದ್ದವರಿಗೆ 100 ಸೆಲ್ಸ್ ಡೆಡ್ ಆದ್ರೆ 100 ಹುಟ್ಟಬೇಕು ಅಂತಿದೆ. ಬಟ್ ಈಗಿನ ವಿಚಾರದಲ್ಲಿ ಅದಾಗ್ತಾ ಇಲ್ಲ. ಯಾರು ಹೇಳಿರೋದು? WHO ದವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾನವನ ದೇಹದ ಒಳಗಡೆ ಆಕ್ಸಿಜನ್ ಪ್ರಮಾಣ ಕೊರತೆ ಇರೋದ್ರಿಂದ, ಕಡಿಮೆ ಇರೋದ್ರಿಂದ ಆರ್ಗನ್ಸ್ ಪಾರ್ಟ್ಸ್ಗಳು ಒಂದೊಂದೇ ಫೇಲ್ ಆಗ್ತಾ ಇರೋದು. ಕಿಡ್ನಿ ಫೇಲ್, ಹಾರ್ಟ್ ಫೇಲ್ ಎಲ್ಲ ಫೇಲ್ ಆಗ್ತಾ ಇರೋದು ಮೂಲ ಕಾರಣ ಮಾನವನ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕೊರತೆ ಇರೋದ್ರಿಂದ ಅಂತ ಹೇಳ್ತಾ ಇರೋದು. ಸೊ ಅಂದ್ರೆ ಇಲ್ಲಿ ಎಷ್ಟು ಸಾಯುತ್ತೆ ಅಷ್ಟು ಹುಡ್ತಾ ಇಲ್ಲ, ಅದ್ರ ಮೂಲ ಕಾರಣ ಆಕ್ಸಿಜನ್ ಪ್ರಮಾಣ ಕೊರತೆ ಇರೋದ್ರಿಂದ. ಅದೇ ತರ ವಯಸ್ಸಾದವರಿಗೆ ಒಂದು 100 ಸೆಲ್ಸ್ ಡೆಡ್ ಆದ್ರೆ 60 ಯಾರು ಹುಟ್ಟಬೇಕಂತ, ಇದು ಆಗ್ತಾ ಮೂಲ ಕಾರಣ ಆಕ್ಸಿಜನ್ ಪ್ರಮಾಣ ಕೊರತೆ ಇರೋದು. ದೇಹದ ಒಳಗಡೆ ಮಾತಾಡ್ತಾ ಇರೋದು, ನಮ್ಮ ಹೊರಗಡೆ ಇಲ್ಲ. ಈಗ ಸೆಲ್ಸ್ ಅಂತ ವಿಚಾರ ಬಂದ್ರೆ ಇದು ನಾವು ಚೆನ್ನಾಗಿರ್ಕೋಬೇಕು ಅನ್ನೋದು ಅರ್ಥ ಆಯ್ತು. ಈಗ ಇದು ಚೆನ್ನಾಗಿರ್ಬೇಕು ಅಂದ್ರೆ ಮೂಲ ಕಾರಣ ಇರಬೇಕು, ಆಕ್ಸಿಜನ್ ಬೇಕು. ಸೆಲ್ಸ್ ಅಂದ್ರೆ ಅದು ಜೀವ, ನಾನು ಜೀವಿ. ಈಗ ನಾನು ಜೀವಿ, ಇದು ಜೀವಿ. ಈಗ ನನ್ಗೆ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದ್ರೆ ಒಂದ್ 2 ನಿಮಿಷ ನಾನು ಡೆಡ್ ಆಗ್ತೇನೆ. ಅದು ಅಭಿವೃದ್ಧಿ ಎಲ್ಲರೂ ಡೆಡ್ ಆಗ್ತಾರೆ. ಆಕ್ಸಿಜನ್ ಯಾರಿಗೆ ಸಪ್ಲೈ ಆಗಲ್ಲ ಅವ್ರು ಫೇಲ್ ಆಗ್ತಾರೆ. ಈಗ ನೋಡಿ, ಇದು ಪ್ರಾಣವಾಯು ಅಂತ ಹೇಳ್ತಾರೆ. ನಾವು ಮುಚ್ಚಿಬಿಟ್ಟು ಒಂದ್ 2 ನಿಮಿಷ ಅಷ್ಟೇ ಉಸಿರಾಡ್ಬೋದು, ಆಮೇಲೆ ನಾವು ಉಸಿರಾಡ್ಸಕ್ ಆಗಲ್ಲ. ಈಗ ಯಾವ್ದೇ ಒಂದು ಹಾಸ್ಪಿಟಲ್ ಹೋಗಿ ನೀವು ಒಂದು ಆಂಬ್ಯುಲೆನ್ಸ್ ಅಲ್ಲಿ ಹೋದ್ರೆ ನೀವು ಫಸ್ಟ್ ಹಾಕೋದೇ ಆಕ್ಸಿಜನ್. ಅಂದ್ರೆ ಅತಿ ಮುಖ್ಯ ಬರ್ತಾ ಇರೋದು ಆಕ್ಸಿಜನ್ ಪಾತ್ರ, ಮುಖ್ಯ ಪಾತ್ರ ವಹಿಸುತ್ತೆ. ಈ ಸೆಲ್ಸ್ಗೆ ಮುಖ್ಯ ಬೇಕಾಗಿರೋದು ಆಕ್ಸಿಜನ್. ಇದು ಆಕ್ಸಿಜನ್ ಸಪ್ಲೈ ಚೆನ್ನಾಗಿತ್ತು ಅಂದ್ರೆ ಈ ಸೆಲ್ಸ್ ಹೆಂಗಾಗಿರುತ್ತೆ, ಇದು ಹೆಂಗಾಗಿತ್ತು ನಮ್ಮ ಆರ್ಗನ್ಸ್ ಪಾರ್ಟ್ಸ್ಗಳು ಯಾವ ಫೇಲ್ ಆಗಲ್ಲ. ಈ ಫೇಲ್ ಆಗಲ್ಲ, ನಮ್ಮ ದೇಹ ಚೆನ್ನಾಗಿರುತ್ತೆ. ಈಗ ಆಕ್ಸಿಜನ್ ಎಲ್ಲ ಮೂಲೆಗೂ ಪ್ರಸಾರ ಆಗ್ಬೇಕು ಅಂತಂದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ ಆಗುತ್ತೆ ಅಂತ ಹೇಳ್ತಾರೆ. ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಹರಿಯುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ವೆಸಲ್ಸ್ ಅಂತ ಇದೆ. ಆ ವೆಸಲ್ಸ್ ಅಂತ ವಿಚಾರ ಬಂದ್ರೆ ಅದು 1,00,000 ಕಿಲೋಮೀಟರ್ ಉದ್ದ ಇದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅಂದ್ರೆ ನಮ್ಮ ಇಂಡಿಯಾ ಮ್ಯಾಪೇ ನಮ್ಮ ದೇಹದಲ್ಲಿ ಇದೆ. ಪ್ರತಿಯೊಂದು ರಕ್ತನಾಳದಲ್ಲಿ ಆಕ್ಸಿಜನ್ ಸೆಲ್ಸ್ಗೆ ಸಪ್ಲೈ ಮಾಡುತ್ತೆ. ನಾವು ಉಸಿರಾಡ್ತಾ ಇಲ್ಲಿ ಲಂಗ್ಸ್ ಬರುತ್ತೆ, 2 ಶ್ವಾಸಕೋಶ, ಇಲ್ಲಿಂದ ಹಾರ್ಟ್ಗೆ ಫಿಲ್ಟರ್ ಹಾರ್ಟ್ ಬರುತ್ತೆ, ಹಾರ್ಟ್ ಇಂದ ಎಲ್ಲಾ ವೆಸಲ್ಸ್ ಮುಖಾಂತರ ಫಂಕ್ಷನ್ ಆಗುತ್ತೆ, ಅಂದ್ರೆ ಸಪ್ಲೈ ಆಗುತ್ತೆ. ಸೊ ಓಕೆ, ಅಂದ್ರೆ ಸರ್ಕ್ಯುಲೇಷನ್ ಇದ್ರೆ ಆಕ್ಸಿಜನ್ ಸೆಲ್ಸ್ಗೆ ಹೋಗುತ್ತೆ. ಆ ಸೆಲ್ಸ್ ಚೆನ್ನಾಗಿದ್ರೆ ಆರ್ಗನ್ಸ್ ಪಾರ್ಟ್ಸ್ ಚೆನ್ನಾಗಿರುತ್ತೆ, ನಮ್ಮ ದೇಹ ಚೆನ್ನಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದು ಎದರಿಂದ ಅಂತ ಬಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ. ಇಲ್ಲೇ ನಿಮಗೆ ಹೇಳಿದ ಸ್ಟಾರ್ಟಿಂಗ್ ಅಯಸ್ಕಾಂತ ಶಕ್ತಿಯಿಂದಲೇ ಮಾನವನ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದು ಅಂತ ಇದು ಹೇಳಿದ್ದೀನಿ. ಬಟ್ ಯಾರಿಗೂ ಕ್ಲಾರಿಟಿ ಇಲ್ಲ. ಈಗ ಒಂದು ಕ್ಲಾರಿಟಿ ಕೊಡ್ತೀನಿ ಹೇಗೆ ಅಂತ ಅಂತಂದ್ರೆ, ನಮ್ಮ ದೇಹದಲ್ಲಿ ಏನು ಬ್ಲಡ್ ಅಂತ ಇದೆಯಲ್ಲ, ರಕ್ತದಲ್ಲಿ 2 ಕಂಟೆಂಟ್ ಬರುತ್ತೆ. ಒಂದು ಹಿಮೋಗ್ಲೋಬಿನ್ ಅಂತ, ಇನ್ನೊಂದು ಐರಾನ್ ಅಂತ. ಐರಾನ್ ಅಂದ್ರೆ ಕಬ್ಣ, ಹಿಮೋಗ್ಲೋಬಿನ್ ನಥಿಂಗ್ ಬಟ್ ಐರನ್ ಅಂತಾರೆ. 2 ಒಂದೇ, ಬಟ್ ಕಾರ್ಯ ಬೇರೆ ಇರುತ್ತೆ. ಐರನ್ ಅಂತ ವಿಚಾರ ಬಂದ್ರೆ ನಿಮ್ಗೆ ನಮ್ಮ ದೇಹದಲ್ಲಿ ಒಂದು 4 ರಿಂದ 5 ಗ್ರಾಮ್ ಇರುತ್ತೆ. ಕೆಜಿ ಗಂಟೆ ಅಲ್ಲ, 4 ರಿಂದ 5 ಗ್ರಾಮ್ ಅಷ್ಟೇ ಇರುತ್ತೆ. ಈ ಒಂದು ಬಾಟ್ಲಿ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಖಾಲಿ ಬಾಟ್ಲಿ ಒಂದು 10 ಮೊಳೆ ಹಾಕಿರ್ತೇನೆ. ಹಿಂಗ್ ಉಲ್ಟಾ ಮಾಡಿದ್ರೆ ಕೆಳಗಡೆ ಬರುತ್ತೆ, ಮತ್ತೆ ಹಿಂಗ್ ಉಲ್ಟಾ ಮಾಡಿದ್ರೆ ಕೆಳಗಡೆ ಬರುತ್ತೆ. ಅದೇ ಒಂದು ಮ್ಯಾಗ್ನೆಟ್ ಹಿಂಗ್ ಉಲ್ಟಾ ಮಾಡಿದ್ರೆ ಅವಾಗ ಬರಲ್ಲ. ಯಾಕೆ ಹೇಳಿ? ಅವಾಗ ಎನರ್ಜಿ ಬರುತ್ತೆ ಕಬ್ಬಿಣಕ್ಕೆ. ವಿಜ್ಞಾನ ಏನ್ ಹೇಳ್ತಾ ಇದೆ, ಒಂದು ಕಬ್ಬಿಣಕ್ಕೆ ಯಾವಾಗ ಅಯಸ್ಕಾಂತ ಸಂಪರ್ಕಕ್ಕೆ ಬರುತ್ತೋ ಅವಾಗ ಈ ಕಬ್ಬಿಣಕ್ಕೆ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ತರ ಇಲ್ಲೆಲ್ಲ ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಇಲ್ಲೆಲ್ಲ ಕಣ್ಣಿ ಕಾಣಲ್ಲ, ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ರೇಡಿಯೇಷನ್ ಫೋರ್ಸ್ ಇದೆ, ತುಂಬಾ ಫೋರ್ಸ್ ಇದೆ. ನಮ್ಮ ದೇಹ ಒಂದು 50 ಲಕ್ಷ ರಂಧ್ರ ಇರುತ್ತೆ, ಫೋರ್ಸ್ ಅಂತ ಹೇಳ್ತಾರೆ, ಸೆಳಿತಾ ಇರ್ತದೆ. ಆ ಸೆಳೆದಾಗ ನಮ್ಮ ದೇಹದಲ್ಲಿ ಎಲ್ಲ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಈ ಮ್ಯಾಗ್ನೆಟಿಕ್ ವಾತಾವರಣದಲ್ಲಿ ಇರುತ್ತಲ್ಲ, ಇದು ನಮ್ಮ ದೇಹದಲ್ಲಿ ಐರಾನಿಗೆ, ಇದು ಲಿಕ್ವಿಡ್ ರೂಪದಲ್ಲಿ ಇರುತ್ತೆ ಕಬ್ಬಿಣ ಅಂಶ, ಇದಕ್ಕೆ ಅಯನೈಸ್ ಆಯ್ತು ಅಂದ್ರೆ ಇದಕ್ಕೆ ಎನರ್ಜಿ ಬರುತ್ತೆ. ಈ ಎನರ್ಜಿಯಿಂದಲೇ ಸರ್ಕ್ಯುಲೇಷನ್ ಆಗೋದು ಅಂತ ಹೇಳ್ತಾರೆ. ಅದೇ ತರ ಹಿಮೋಗ್ಲೋಬಿನ್ ಪಾತ್ರ ಏನಪ್ಪಾ ಅಂತಂದ್ರೆ, ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿ ಸ್ಪಂಜ್ ತರ ಇರುತ್ತೆ, ಇದು ಆಕ್ಸಿಜನ್ ನ ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ಬ್ಲಡ್ ಅಲ್ಲಿ 2 ಬಂತು, ಆಕ್ಸಿಜನ್ ಬ್ಲಡ್ ಅಲ್ಲೇ ಆಕ್ಸಿಜನ್ ಇರುತ್ತೆ. ಇವೆರಡು ಸಂಚಾರ ಮೂಲಕ ಏನಾಗುತ್ತೆ, ಸೆಲ್ಸ್ಗೆ ಹೋಗುತ್ತೆ. ಅವಾಗ ಸೆಲ್ಸ್ ಚೆನ್ನಾಗಿರುತ್ತೆ, ಆರ್ಗನ್ಸ್ ಪಾರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ದೇಹ ಬಾಡಿ ಚೆನ್ನಾಗಿರುತ್ತೆ. ಓಕೆ, ಈಗ ಒಂದು ಆಕ್ಸಿಜನ್ ಸಪ್ಲೈ ಆಗಿದ್ರೆ ಏನಾಗುತ್ತೆ ಅಂತ, ಈಗ ನೋಡಿ ಈ ಭಾಗದಲ್ಲಿ ಏನಾದ್ರು ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂದ್ರೆ ಗ್ಯಾಂಗ್ರೀನ್ ಆಗಿ ಸ್ಟಾರ್ಟ್ ಆಗುತ್ತೆ, ಸ್ವಾಧೀನ ಹೋಗುತ್ತೆ. ಒಂದು ನೈಜ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈ ಕಾಲಿಗೆ ಒಂದು ಹಗ್ಗ ಕಟ್ಟಿದ ಮೇಲೆ
ಒಂದ್ 5 ನಿಮಿಷ ಬಿಡಿ, ಭಾಗ ಎಲ್ಲ ಕಪ್ಪಾಗುತ್ತೆ. ಯಾಕೆ ಇಲ್ಲಿರೋ ಜೀವಕೋಶಗಳು ಎಲ್ಲ ಆಕ್ಸಿಜನ್ ಸಪ್ಲೈ ಇಲ್ಲ ಅಂತಂದ್ರೆ ಡೆಡ್ ಆಗುತ್ತೆ. ಆ ಡೆಡ್ ಆಯ್ತಾರೆ ಆ ಕಪ್ಪು ಭಾಗ ಏನಾಗುತ್ತಲ್ಲ ಅಲ್ಲೆಲ್ಲ ನಿಮ್ಗೆ ಸ್ವಾಧೀನ ಹೋಗುತ್ತೆ. ಆ ಭಾಗ ನೋಡಿ ನೀವು ಪಿಂತು ಚುಚ್ಚಿ ಸುಡಿ ನಿಮ್ಗೆ ಏನು ಫೀಲೇ ಬರೋದಿಲ್ಲ. ಬೇಕಾದ್ರೆ ಹಗ್ಗ ಬಿಚ್ಚಿ ನೀವು ಎಲ್ಲ ಸೆಲ್ಸ್ಗಳು ರೀಜನರೇಟ್ ಆಗುತ್ತೆ. ಆಕ್ಸಿಜನ್ ಯಾವಾಗ ಸರ್ಕ್ಯುಲೇಟ್ ಆಗುತ್ತೋ ರೀಜನರೇಟ್ ಆಗುತ್ತೆ, ಅವಾಗ ನಿಮ್ಗೆ ಫೀಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಕುತ್ಕೊಂಡಾಗ ಜೂಮ್ ಹಿಡಿದಾಗ ಎಲ್ಲ ನಿಮ್ಗೆ ಗೊತ್ತಿರೋದ ಅನುಭವ ಇರುತ್ತೆ. ಒಂದು ನೈಜ ಉದಾಹರಣೆ ನಾವು ಅದನ್ನ ತಗೊಳ್ಬಹುದು. ಒಂದು ಉಗುರು ಬೆಳಿಬೇಕು ಅಂದ್ರೆ ನಿಮ್ಗೆ ಆಕ್ಸಿಜನ್ ಬೇಕು, ಒಂದು ಕೂದಲು ಬೆಳಿಬೇಕು ಅಂದ್ರೆ ಆಕ್ಸಿಜನ್ ಬೇಕು. ಅರ್ಥ ಏನಪ್ಪಾ, ಎಲ್ಲ ನಮ್ಮ ದೇಹದ ಮೂಲೆಗೂ ಆಕ್ಸಿಜನ್ ಅತಿ ಮುಖ್ಯ ಇದೆ. ಅದು ಈ ಮ್ಯಾಗ್ನೆಟಿಕ್ ಫೋರ್ಸ್ ಇಂದಲೇ ಆಗ್ತಾ ಇರೋದು. ಈಗ ಎಲ್ಲರ ಮನೆಯಲ್ಲೂ ರೋಗ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಈ WHO ಹೇಳ್ತಾ ಇರೋದು ಮಾನವನ ದೇಹದ ಒಳಗಡೆ ಆಕ್ಸಿಜನ್ ಪ್ರಮಾಣ ಕೊರತೆ ಇದೆ ಅಂತ ಹೇಳ್ತಾ ಇರೋದು. ಈಗ ಆಕ್ಸಿಜನ್ ಪ್ರಮಾಣ ಕೊರತೆ ಇದೆ ಅಂತಂದ್ರೆ ಆಕ್ಸಿಜನ್ ಕ್ಯಾರಿ ಮಾಡೋದೇ ಬ್ಲಡ್ ಸರ್ಕ್ಯುಲೇಷನ್. ಇದು ನಿಯಮದ ಪ್ರಕಾರ ಆಗ್ತಾ ಇಲ್ಲ, ಇದು ಕೊರತೆ ಆಗಿದೆ. ಅದು ಬ್ಲಡ್ ಸರ್ಕ್ಯುಲೇಷನ್. ಹೇಗಪ್ಪ ಅಂತಂದ್ರೆ ಎಲ್ಲದಕ್ಕೂ ಒಂದು ನಿಯಮ ಅನ್ನೋದಿದೆ. ಈಗ ನಾವು ಏನೋ ಒಂದು ರೋಗ ಬಂದು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಹಾಸ್ಪಿಟಲ್ ಎಲ್ಲ ಚೆಕಪ್ ಮಾಡ್ತಾರೆ. ಒಂದು ವಾರ ಇಲ್ಲ ಅಡ್ಮಿಟ್ ಇಡಬೇಕು ಅಂತ ಹೇಳ್ತಾರೆ. ಅವಾಗ ಅಡ್ಮಿಟ್ ಇದ್ರೆ ನಾವು ಅವರು ಹಾಸ್ಪಿಟಲ್ ಅಲ್ಲಿ ಅವರ ನಿಯಮದ ಪ್ರಕಾರ ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹೊರತು ನಮ್ಗೆ ಇಷ್ಟ ಬಂದಂಗೆ ಯಾರು ಕೊಡೋದಿಲ್ಲ. ಇಲ್ಲ ಒಂದು ವಾರದ ಟ್ರೀಟ್ಮೆಂಟ್ ಹೀಗೆ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. ಯಾಕೆ ಎಲ್ಲದಕ್ಕೂ ಒಂದು ನಿಯಮ ಇರುತ್ತೆ. ಈ ಒಂದು ಸಾಂಬಾರ್ ಮಾಡ್ಬೇಕಾದ್ರೂ ಎಲ್ಲ ಹಾಕಿ ಉಪ್ಪು ಹಾಕ್ಲಿಲ್ಲ ಅಂದ್ರೆ ರುಚಿನೇ ಬರಲ್ಲ. ನೀವು ಎಲ್ಲ ಹಾಕಿದ್ರು ಉಪ್ಪು ಹಾಕಿದ್ರೆ ರುಚಿನೇ ಬರಲ್ಲ. ನೀವು ಉಪ್ಪು ಹಾಕಿದ್ರು ಸರಿಯಾದ ಪ್ರಮಾಣದಲ್ಲಿ ಹಾಕಲಿಲ್ಲ ಅಂದ್ರೆ ರುಚಿ ಬರಲ್ಲ. ಜಾಸ್ತಿ ಹಾಕಿದ್ರು ತೊಂದ್ರೆ, ಕಡಿಮೆ ಹಾಕಿದ್ರು ತೊಂದ್ರೆ. ಅರ್ಥ ಏನಪ್ಪಾ ಅಂದ್ರೆ ಎಲ್ಲದಕ್ಕೂ ನಿಯಮ ಇದೆ. ಆ ನಿಯಮದ ಪ್ರಕಾರ ಜಾಸ್ತಿ ಆದ್ರೂ ಹದಗೆಡುತ್ತೆ, ಕಡಿಮೆ ಆದ್ರೂ ಹದಗೆಡುತ್ತೆ. ಅದೇ ತರ ಏನಾಗ್ತಾ ಇರೋದು, ರಕ್ತ ಸಂಚಾರ ಡಿಸ್ಟರ್ಬ್ ಇದೆ. ರಕ್ತ ಸಂಚಾರ ಆಗ್ತಾ ಇದೆ ದೇಹದಲ್ಲಿ, ಅದು ನಿಯಮದ ಪ್ರಕಾರ ಆಗ್ತಾ ಇಲ್ಲ. ನಿಯಮ ಪ್ರಕಾರ ಆಗ್ತಾ ಇಲ್ಲ. ಇದು ನಿಯಮ ಪ್ರಕಾರ ಆಗಲಿಲ್ಲ ಅಂತಂದ್ರೆ ಮೂಲ ಕಾರಣ ರಕ್ತ ಸಂಚಾರ ಆಗಕ್ಕೆ ಈ ಮ್ಯಾಗ್ನೆಟಿಕ್ ಎನರ್ಜಿ ಇದು ನಿಯಮ ಪ್ರಕಾರ ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಹೇಗಪ್ಪ ಅಂತಂದ್ರೆ 50 ವರ್ಷದಿಂದ ನಮ್ಮ ಹಿರಿಯರು ಹೆಂಗಿದ್ರು ನೋಡಿ, ಅವ್ರ ಜೀವನ ಶೈಲಿ ನೋಡಿ. ಎಲ್ಲರೂ ಒಂದು ಮಣ್ಣಿನ ಮೇಲೆ ಸಂಪರ್ಕ ಇದ್ದವರು, ಸಗಣಿ ನೆಲದ ಮೇಲೆ ವಾಸ ಮಾಡ್ತಾ ಇದ್ರು. ಮನೆ ಬಂದ್ಬಿಟ್ಟು ಮಣ್ಣು ಕಲ್ಲು ಹುಲ್ಲು ಹಂಚು ಬಿಟ್ರೆ ಮನೆ ವ್ಯವಸ್ಥೆ ನೋಡಿದ್ರೆ ನಿಸರ್ಗದತ್ತವಾಗಿತ್ತು. ಹೊರಗಡೆ ಬಂದ ಮಣ್ಣಿನ ರೋಡ್ ಇತ್ತು. ಎಲ್ಲರೂ ಬರಿಗಾಲ ನಡೀತಾ ಇದ್ರು. ಅರ್ಥ ಏನಪ್ಪ, ನಮ್ಮ ಹಿರಿಯ ನೋಡಿ ರೋಗದಿಂದ ಯಾರು ಸತ್ತಿಲ್ಲ. ವಯಸ್ಸಾಗಿ ಸಾಯ್ತಾ ಇದ್ಬಿಟ್ರೆ ರೋಗದಿಂದ ಯಾರು ಸಾಯ್ತಾ ಇರ್ಲಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ಅವ್ರು ಆರೋಗ್ಯವಾಗಿದ್ರು. ಆರೋಗ್ಯವಾಗಿರೋ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಅವರು 24 ಗಂಟೆಗೂ ಮಣ್ಣಿಗೆ ಅರ್ಥಿಂಗ್ ಇತ್ತು. ಈಗ ಒಂದು ದೇಹ ಅರ್ಥಿಂಗ್ ಇತ್ತು, ಅವ್ರ ದೇಹ 24. ಯಾಕಂದ್ರೆ ಮಲಗೋದು ಮಣ್ಣಿನ ಮೇಲೆ ಮಲಗ್ತಾ ಇದ್ರು, ಸಗಣಿ ನೆಲದ ಮೇಲೆ. ಹೊರಗಡೆನು ಬರಿಗಾಲಲ್ಲೇ ನಡೆಯೋದ್ರಿಂದ ಅವ್ರ ದೇಹ ಅರ್ಥಿಂಗ್ ಇತ್ತು. ಹಿಂಗ್ ಹೊಡೆದ್ರೆ ಕರೆಂಟ್ ಹೊಡೆಯುತ್ತೆ. ನಮ್ಮ ದೇಹ ಒಂದು ಎಲೆಕ್ಟ್ರಿಕ್ ಬಾಡಿ ಇದ್ದಂಗೆ. ಅಬ್ಸರ್ವ್ ಮಾಡಿ, ನಮ್ಮ ದೇಹ ಎಲೆಕ್ಟ್ರಿಕ್ ಬಾಡಿ ಇದ್ದಂಗೆ. ಇದು ಮಣ್ಣಿಗೆ ಗ್ರೌಂಡಿಂಗ್ ಇರ್ಬೇಕು, ಅರ್ಥಿಂಗ್ ಇರ್ಬೇಕು. ಈಗ ಒಂದು ಮನೆ ಕಟ್ಟಿದ್ರೆ ಒಂದು ಅರ್ಥಿಂಗ್ ಹಾಕಿರ್ತೀವಿ ನಾವು, ಹೌದಾ? ಅದೇ ತರ ನಮ್ಮ ದೇಹ ಮಣ್ಣಿಗೆ ಅರ್ಥಿಂಗ್ ಇರಬೇಕು. ನಮ್ಮ ಹಿರಿಯರದೇನಿತ್ತು, ಅವ್ರ ದೇಹ ಅರ್ಥಿಂಗ್ ಇತ್ತು ಮಣ್ಣಿಗೆ. ಅದಕ್ಕೆ ಅವ್ರ ರಕ್ತ ಸಂಚಾರ ಕರೆಕ್ಟ್ ಆಗಿತ್ತು. ಆಕ್ಸಿಜನ್ ಪ್ರಮಾಣ ಪ್ರತಿಯೊಂದು ಸೆಲ್ಸ್ಗೆ ಸರಿಯಾಗಿ ಸಿಗ್ತಾ ಇತ್ತು. ಅವರ ದೇಹದ ಆರ್ಗನ್ಸ್ ಪಾರ್ಟ್ಸ್ಗಳು ಎಲ್ಲವೂ ಚೆನ್ನಾಗಿತ್ತು, ಬಾಡಿ ಚೆನ್ನಾಗಿತ್ತು. ಈಗ ನಮ್ಗೇನಾಗಿದೆ, ಎಲ್ಲ ನಾವು ಸಗಣಿನೆಲ್ಲ ತೆಗೆದು ಎಲ್ಲ ಏನ್ ಮಾಡ್ಕೊಂಡು ಟೈಲ್ಸ್ ಹಾಕೊಂಡಿದ್ದೀವಿ. ಟೈಲ್ಸ್ ಹಾಕೊಂಡಿದ್ದಕ್ಕೆ ಏನಾಗಿದೆ ನೋಡಿ, ಒಂದು ಟೀನೋ ಒಂದು ಲಿಕ್ವಿಡ್ ಏನೋ ಚೆಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಏನೋ ಸೆಳೆಯಲ್ಲ. ಆ ಸೆಳೆಯಲ್ಲ ಯಾಕೆ ಅಂತಂದ್ರೆ ಅದು ಪೂರ್ತಿ ಏನಾಗಿದೆ, ನಿಮ್ಗೆ ಕೋಟಿಂಗ್ ಮಾಡ್ಕೊಂಡಿದ್ದೀವಿ ನಾವು. ಅಂದ್ರೆ ಈ ಟೈಲ್ಸ್ ಹಾಕಿರೋದ್ರಿಂದ ಕೆಳಗಡೆ ಸೆಳೆಯಲ್ಲ. ಯಾಕಪ್ಪ, ಈಗ ನೋಡಿ ಮಣ್ಣಿನ ಶಕ್ತಿ ಮೇಲ್ಗಡೆ ಬಂದ್ರೆ ಬರಲ್ಲ. ಇದು ಕೆಳಗಡೆ ಮಣ್ಣಿದೆಯಾ, ಆ ಮಣ್ಣಿನ ಫೋರ್ಸ್ ಮೇಲ್ಗಡೆ ಬಂದ್ರೆ ಬರೋದಿಲ್ಲ. ಯಾಕಂದ್ರೆ ನಾವು ಕಂಪ್ಲೀಟ್ ಈ ವ್ಯವಸ್ಥೆದಲ್ಲಿ ಬಂದಿದ್ದಕ್ಕೆ ಕಂಪ್ಲೀಟ್ ಕೋಟಿಂಗ್ ಮಾಡ್ಕೊಂಡಿದೀವಿ. ಅರ್ಥಿಂಗ್ ಕಟ್ ಆಗಿದೆ. ಹೊರಗಡೆ ನಾವು ಬರೀ ಕಾಲ ನಡೀತಾ ಇದ್ರೆ ನಮ್ಮ ಹಿರಿಯರು, ಈಗ ನಾವು ಚಪ್ಪಲು ಶೂ ಹಾಕತಾ ಇದೀವಿ. ಮಣ್ಣಿನ ರೋಡ್ ಇತ್ತು ಅವಾಗ, ಈಗ ಸಿಮೆಂಟ್ ರೋಡ್, ತಾರ್ ರೋಡ್ ಇದೆ. ಎಲ್ಲ ಏನಾಗಿದೆ, ಅಲ್ಲೂ ಕಂಪ್ಲೀಟ್ ಕೋಟಿಂಗ್ ಆಗಿದೆ. ಒಂದು ಸತ ಅಬ್ಸರ್ವ್ ಮಾಡಿದ್ರೆ ನಾವೀಗ ಯಾರು ಮಣ್ಣಿಗೆ ಅರ್ಥಿಂಗ್ ಇಲ್ಲ. ಅರ್ಥಿಂಗ್ ಇಲ್ದಿದ್ದಕ್ಕೆ ಈಗ ಎಲ್ಲರ ಮನೆಯಲ್ಲೂ ರೋಗ ಅನ್ನೋದು ತಾಂಡವಾಗ್ತಾ ಇದೆ. ಮಿನಿಮಮ್ ಹಾರ್ಟ್ ಅಟ್ಯಾಕ್, BP, ಶುಗರ್ ಎಲ್ಲ ಮೂಲ ಕಾರಣ ಇದು. ಈಗ ಹಾರ್ಟ್ ಅಲ್ಲಿ ಸರಿಯಾದ ಪ್ರಪೋರ್ಷನ್ ಅಲ್ಲಿ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಕ್ಲಾಟ್ ಆಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಲ್ಲ ರೂಟ್ ಕೋಸೇ ಅದು, ಮೇನ್ ಸರ್ಕ್ಯುಲೇಷನ್. ಇದು ಚೆನ್ನಾಗಿದ್ರೆ ನಮ್ಮ ದೇಹ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕೊರತೆ ಆಗಿದೆ. ಇದು ಕೊರತೆ ಆಗಿದ್ದಕ್ಕೆ ಎಲ್ಲದೂ ಕೊರತೆ ಆಗ್ತಾ ಇರೋದು. ಇದಕ್ಕೆ ಒಂದು ರೀಪ್ಲೇಸ್ಮೆಂಟ್ ಆಗಿ ಒಂದು ಉತ್ಪನ್ನ ಮಾಡಿದ್ದಾರೆ. ಅದು ಯಾವ ಉತ್ಪನ್ನ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಒಂದು ಮಣ್ಣಿಗೆ ಮ್ಯಾಗ್ನೆಟಿಕ್ ಎನರ್ಜಿಗೆ ರೀಪ್ಲೇಸ್ಮೆಂಟ್ ಇದು ವಾಟರ್ ಎನರ್ಜಿ ಪ್ಯಾಡ್ ಅಂತ ಬರುತ್ತೆ. ಇದೇನಪ್ಪಾ ಅಂತಂದ್ರೆ ಒಂದು ನೀರಿಗೆ ಸುತ್ತೋದು ಇದು. ಈಗ ನೀರ್ ಏನ್ ಕುಡಿತಾ ಇದೀವಿ ಎಲ್ಲ ಫಿಲ್ಟರ್ಗೆ ಅದು ರೀಪ್ಲೇಸ್ಮೆಂಟ್ ಬಂದಿದ್ವಿ. ಈ ಪಂಚಭೂತ ಶಕ್ತಿ ಆಗಲೇ ಏನ್ ಬರ್ತಿದ್ನಲ್ಲ ಅದು ರಿಪ್ಲೇಸ್ಮೆಂಟ್ ಬಂದಿದ್ವಿ. ಒಂದು ವಾಟರ್ ಬಾಟ್ಲಿಗೆ ಈ ತರ ಸುತ್ತೋದು.
ಇಲ್ಲಿ ಯಾವುದೇ ನೀರು ಹಾಕಿ ಮನೆ ನೀರೇ ಇದ್ರಲ್ಲಿ ಹಾಕೋದು, ಬಟ್ ಮೇಲ್ಗಡೆ ಈ ತರ ಹಿಂಗೆ ಸುತ್ತೋದು. ಈ ತರ ಸುತ್ತೋದ್ರಿಂದ ಏನಾಗುತ್ತೆ, ಒಳಗಡೆ ನೀರು ಮೈಕ್ರೋ ಕ್ಲಸ್ಟರ್ ಆಗಿ ನಿಮ್ಗೆ ಏನಾಗುತ್ತೆ, ಈ ಮ್ಯಾಗ್ನೆಟಿಕ್ ಏನು ಇದರಲ್ಲಿ ಶಕ್ತಿ ಇರುತ್ತಲ್ಲ ಇದೆಲ್ಲ ನೀರಿಗೆ ಬಿಡುತ್ತೆ. ಆ ನೀರಿಗೆ ಬಿಟ್ಟಾಗ ಆ ನೀರು ಏನು ನಿಮ್ಗೆ ಡೆಡ್ ವಾಟರ್ ಇರುತ್ತಲ್ಲ ಅದೆಲ್ಲ ನಿಮ್ಗೆ ಎನರ್ಜಿ ವಾಟರ್ ಆಗುತ್ತೆ. ಈ ನೀರು ಕುಡಿಯೋದ್ರಿಂದ ಆಲ್ಮೋಸ್ಟ್ ನಮ್ ಕಿಡ್ನಿ ಕ್ಲೀನ್ ಆಗಿರುತ್ತೆ, ಕಿಡ್ನಿ ಚೆನ್ನಾಗಿರುತ್ತೆ, ಸ್ಟೋನ್ ಇದ್ರು ಪೌಡರ್ ತರ ಹೊರಗೆ ಬರುತ್ತೆ. ಎಲ್ಲಾ ತರದಿಂದ ನಿಮ್ಗೆ ನಮ್ಮ ಅಂಗಾಂಗ ಆಕ್ಸಿಜನ್ ಸಪ್ಲೈ ಆಗುತ್ತೆ ಇದರಿಂದ. ಇದೊಂದು ಬರುತ್ತೆ. ಆಮೇಲೆ ಇದೊಂದು ಬ್ರಾಸ್ಲೆಟ್, ಇದೊಂದು ಕೈ ಕಡೆಗೆ ಸಿಲಿಕಾನ್ ಬ್ರಾಸ್ಲೆಟ್ ಅಂತ ಹೇಳ್ತಾರೆ. ಇದು ನಮ್ಮ ದೇಹಕ್ಕೆ ವೇರ್ ಮಾಡೋದು. ಇದು ಹೊರಗಡೆ ಹೋಗ್ಬೇಕಾದ್ರೆ ನಾವು ಹಾಸಿಗೆ ಎಲ್ಲ ಸುತ್ಕೊಂಡು ಹೋಗಕ್ಕಾಗಲ್ಲ, ಅದಕ್ಕೆ ಇದೊಂದು ಮಾಡಿದ್ದಾರೆ. ಇದೊಂದು ಇದೇ ತರ ನಿಮಗೆ ಒಂದು ಗೋಲ್ಡ್ ಇಮಿಟೇಷನ್ ಬ್ರಾಸ್ಲೆಟ್ ಅಂತ ಬರುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡು ಹೋದ್ರೆ ನಮ್ಮ ದೇಹದ ಆಲ್ಮೋಸ್ಟ್ ಒಂದು 90% ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಮತ್ತೆ ಸ್ಟ್ರೋಕ್ ಆಗಲ್ಲ. ನಾವು ಅದಕ್ಕೆ ದುಡ್ಡು ಕೊಟ್ಟ, ಯಾಕಂದ್ರೆ ಈಗೆಲ್ಲ ನಡೀತಾ ಇದೆ ನೋಡಿ, ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಗ್ತದೆ, ಬಸ್ಸಲ್ಲಿ ಕೂತ್ಕೊಂತ ಒಬ್ಬರು ಆಂಗ್ರಿ ಮಾತಾಡ್ತಾ ಮಾತಾಡ್ತಾ ಹಾರ್ಟ್ ಅಟ್ಯಾಕ್ ಆಗ್ತದೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದು ವೇರ್ ಮಾಡಿದ್ರೆ 90% ಆಗಲ್ಲ ಅಂತ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್ ಆಗಲ್ಲ, ಸ್ಟ್ರೋಕ್ ಬರಲ್ಲ, ಮತ್ತೆ ಮೊಬೈಲ್ ರೇಡಿಯೇಷನ್ಸ್ ಇಂದ ನಮ್ಗೆ ದೂರ ಇಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಇದಕ್ಕೆ ದುಡ್ಡು ಕೊಟ್ಟಂಗೆ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಹಾಳಾದ್ಮೇಲೆ ಏನ್ ಕಾಳಜಿ ತಗೋತೀವಲ್ಲ, ಮುಂಚೆ ತಗೊಳ್ಳಿ ಅಂತ ಹೇಳೋದು ನಮ್ಮ ಉದ್ದೇಶ. ಅದೇ ತರ ಮೇನ್ ಉತ್ಪನ್ನ ಅಂತ ಬಂದ್ರೆ ಇದು ಪಿಲೋ, ಬ್ರೈನ್ ಸಂಬಂಧಪಟ್ಟ ಫಂಕ್ಷನ್ ಏನಿದೆ, ಬ್ರೈನ್ ಕ್ಯಾನ್ಸರ್ ಆಗಲಿ, ಹೆಮರೇಜ್ ಆಗಲಿ, ಈಗ ನರ ದೌರ್ಬಲ್ಯ ಕಣ್ಣಿಂದ ಆಗಲಿ, ಎಲ್ಲದಕ್ಕೂ ಇದು ಪ್ಲಾನ್ ಆಗಿದೆ. ಇದರಲ್ಲಿ ಒಂದು 25 ಮ್ಯಾಗ್ನೆಟ್ಸ್ ಇದೆ. ಯಾವ ತರ ಮ್ಯಾಗ್ನೆಟ್ಸ್ ಅಂದ್ರೆ ಈ ತರ ಬರುತ್ತೆ ಅದು ಮ್ಯಾಗ್ನೆಟ್ಸ್. ಇದೇ ಮ್ಯಾಗ್ನೆಟ್ಸ್ ಅದ್ರಲ್ಲಿ ಸೆಲ್ ತರ ಇದೆ. ಇದ್ರ ಕೆಪಾಸಿಟಿ ಬಂದು 1 ಗ್ರಾಮ್ ಅಲ್ಲಿ 5000 ಗಾಸ್ ಪವರ್ ಇರುತ್ತೆ. ಕಂಪ್ಯಾರಿಸನ್ ಅಂತ ಏನ್ ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಇದೆಲ್ಲ ಅದು ಒಂದು 100 kg ಏನ್ ಕೆಪಾಸಿಟಿ ಇದೆಲ್ಲ ಅದು ಏನ್ ಹೊರ ಸೂಸುತ್ತಲ್ಲ ಒಂದು 100 kg ತರಂಗಗಳು, ಅದು ಇದು ಬರೀ 1 ಗ್ರಾಮ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಇದು ಗಾಸ್ ಪವರ್ ಬಂದು 5000 ಗಾಸ್ ಪವರ್ ಇರುತ್ತೆ. ಇಂಥದ್ದು ಇದರಲ್ಲಿ ನಿಮ್ಗೆ 25 ಇರುತ್ತೆ ನೋಡಿ, ಈಗ ಅಂದ್ಕೊಳತ್ತಲ್ಲ ಎಲ್ಲಿರುತ್ತೆ ಮ್ಯಾಗ್ನೆಟ್ ಅಲ್ಲ ಅಂದ್ಕೊಳುತ್ತೆ. ಇದರಲ್ಲಿ 25 ಇರುತ್ತೆ. ಅದೇ ತರ ಬಂದು ಮೇನ್ ಇದು ಹಾಸಿಗೆ ಬರುತ್ತೆ. ಇದರಲ್ಲಿ ಒಂದು 90 ಮ್ಯಾಗ್ನೆಟ್ಸ್ ಇದೆ. ಹೈ ಪೋಲರೈಟೆಡ್ ಮ್ಯಾಗ್ನೆಟ್ ಇದೇ ತರ ಇರುತ್ತೆ. ಓಕೆ, ಇದರಲ್ಲಿ ಬಂದು ನೋಡಿ ಇಲ್ಲಿ ಹಿಡ್ಕೊಳ್ಳುತ್ತೆ. ಓಕೆ, ಈ ತರ ನಿಮ್ಗೆ ಒಂದು 90 ಮ್ಯಾಗ್ನೆಟ್ಸ್ ಇದೆ. ಅದು ಮೇನ್ ಇದು. ಇದರಲ್ಲಿ ನಾವು ಮಲಗಿದಾಗ ಏನಾಗುತ್ತೆ, ನಮ್ಮ ದೇಹದ ಎಲ್ಲಾ ವೆಸಲ್ಸ್ ಅಂದ್ರೆ ರಕ್ತನಾಳ, ಎಲ್ಲಾ ರಕ್ತನಾಳದಲ್ಲಿ ರಕ್ತ ಸಂಚಾರ ಸರಿಯಾದ ಪ್ರಮಾಣ ಆಗುತ್ತೆ. ಸರಿಯಾದ ಪ್ರಮಾಣ ಆಯ್ತು ಅಂತಂದ್ರೆ ನಮ್ಮ ದೇಹದ ಅಂಗಾಂಗಗಳು ಎಲ್ಲವೂ ಚೆನ್ನಾಗಿರುತ್ತೆ. ಏನ್ ವೆಸಲ್ಸ್ ಅಂತ ಹೇಳ್ತಾರೆ ಅಲ್ಲೆಲ್ಲ ನಮಗೆ ರಕ್ತ ಸಂಚಾರ ಸರಿಯಾಗಬೇಕು. ಅಂದ್ರೆ ಈಗ ಹೆಂಗೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ನದಿ ನೀರು ಹರಿದಂಗೆ ಹರಿಬೇಕು. ಈಗ ಜೋರ ಮಳೆ ಬಂದ್ರು ನೋಡಿ, ಒಂದು ಕಾಲುವೆ ಎಲ್ಲ ಕಚ್ಕೊಂಡು ಹೋಗ್ಬೇಕು, ಕ್ಲೀನ್ ಇರುತ್ತೆ. ಅದೇ ನಿಧಾನ ಆಯ್ತು ಅಂದ್ರೆ ಅಲ್ಲಲ್ಲೇ ಡ್ರಾಪ್ ಆಯ್ತು ಅಂದ್ರೆ ನಿಮ್ಗೆ ಕಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ತೊಂದರೆ ಆಗುತ್ತೆ. ಅವಾಗೆಲ್ಲ ನಿಮ್ಗೆ ನೊಣ ಗಿಣ ಎಲ್ಲ ಗಲೀಜಾಗಿ ಹೋಗುತ್ತೆ. ಅದೇ ತರ ನಮ್ಮ ದೇಹದಲ್ಲಿ ವೆಸಲ್ಸ್ ಅಲ್ಲಿ ರಕ್ತನಾಳ ಅಂತ ಏನ್ ಹೇಳ್ತೀನೋ ಅಲ್ಲೆಲ್ಲ ನಿಮ್ಗೆ ನದಿ ನೀರು ಹರಿದಂಗೆ ಹರಿತು ಅಂತಂದ್ರೆ ಬ್ಲಾಕೇಜಸ್ ಎಲ್ಲ ಆಗಲ್ಲ. ಈಗ ಹಾರ್ಟ್ ಅಲ್ಲೂ ಬ್ಲಾಕೇಜ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗೋದು, ಕಿಡ್ನಿಯಲ್ಲೂ ಬ್ಲಾಕೇಜ್ ಆದ್ರೆ ಕಿಡ್ನಿ ಫೇಲ್ ಆಗೋದು. ಎಲ್ಲ ಮೂಲ ಕಾರಣ ರಕ್ತ ಸಂಚಾರದೇ. ಓಕೆ, ಇಷ್ಟು ನಿಮ್ಗೆ ವಿಷಯ ಹೇಳಿದ್ದೀನಿ. ಇದನ್ನ ಕೇಳೋದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೆ ಏನಾರ ವಿಷಯ ಜಾಸ್ತಿ ಬೇಕು ಅಂದ್ರೆ, ಯಾಕಂದ್ರೆ ನಾನು ಒಂದು ಡೈರೆಕ್ಟ್ ಆಗಿ ಸಂಕ್ಷಿಪ್ತವಾಗಿ ಹೇಳಿರೋದು ಇದು. ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಬಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ದಯಮಾಡಿ ಕೇಳಿ, ವಿಚಾರ ಮಾಡಿ, ಒಂದ್ಸತಿ ಕೇಳಿ. ಯಾಕಂದ್ರೆ ಆರೋಗ್ಯ ಅಂತ ಬಂದಾಗ ಉಡಾಫೆ ಯಾರು ಮಾಡಬೇಡ್ರಿ. ಎಷ್ಟೇ ಕೋಟಿ ಇರ್ಲಿ ಆರೋಗ್ಯನ ಕೊಂಡ್ಕೊಳಕ್ ಆಗಲ್ಲ. ಅದಕ್ಕೇನ್ ಬೇಕು ನಾವು ಮಾಡಲೇಬೇಕಾಗತ್ತೆ ಪ್ರಯತ್ನ. ಯಾಕಂದ್ರೆ ನಾವು ಆರೋಗ್ಯವಾಗಿದ್ದರೆ ನಮ್ಮ ಡಿಪೆಂಡ್ ಆಗಿರೋ ನಮ್ಮ ಸಂಸಾರ ಆಗ್ಲಿ, ನಮ್ಮ ಫ್ಯಾಮಿಲಿ ಯಾರೇ ಆಗ್ಲಿ ಎಲ್ಲರಿಗೂ ಒಂದು ಅನುಕೂಲ ಇರುತ್ತೆ. ಇಷ್ಟು ಹೇಳ್ತಾ ತುಂಬಾ ಥ್ಯಾಂಕ್ ಯು.